ಚಿಕ್ಕಬಳ್ಳಾಪುರ ಹೊರವಲಯದ ನಾಗಾರ್ಜುನ ಕಾಲೇಜಿನಲ್ಲಿ ನಡೆದ ಸಿಇಟಿ ಪರೀಕ್ಷೆಯ ವೇಳೆ ವಿದ್ಯಾರ್ಥಿಯೊಬ್ಬನ ಜನಿವಾರವನ್ನು ಕತ್ತರಿಸಿ ಹಾಕಿರುವ ಘಟನೆ ಭಾರೀ ಆಕ್ರೋಶಕ್ಕೆ ಕಾರಣವಾಗಿದೆ. ಚಿಂತಾಮಣಿ ಮೂಲದ ವಿದ್ಯಾರ್ಥಿ ಸುಪ್ರೀತ್ ಕೆಆರ್ ಈ ಕಹಿ ಘಟನೆಯ ಸಂತ್ರಸ್ತ. ಪರೀಕ್ಷಾ ಕೇಂದ್ರಕ್ಕೆ ಆಗಮಿಸಿದ ಸುಪ್ರೀತ್ ಅವರಿಗೆ ಅಲ್ಲಿನ ಸಿಬ್ಬಂದಿ ಜನಿವಾರ ಧರಿಸಿ ಪರೀಕ್ಷೆ ಬರೆಯಲು ಅನುಮತಿ ಇಲ್ಲ ಅಂತ ಕಟ್ಟುನಿಟ್ಟಾಗಿ ತಿಳಿಸಿದ್ದಾರೆ. ವಿದ್ಯಾರ್ಥಿ ಎಷ್ಟೇ ಮನವಿ ಮಾಡಿಕೊಂಡ್ರೂ ಕೇಳದ ಸಿಬ್ಬಂದಿ ಜನಿವಾರವನ್ನು ಕತ್ತರಿಸಿ ಕಸದ ಬುಟ್ಟಿಗೆ ಎಸೆದಿದ್ದಾರೆ ಅಂತ ಸುಪ್ರೀತ್ ಗಂಭೀರ ಆರೋಪ ಮಾಡಿದ್ದಾರೆ. ನನ್ನ ಧಾರ್ಮಿಕ ಭಾವನೆಗೆ ಧಕ್ಕೆಯಾಗಿದೆ. ಪರೀಕ್ಷೆಯನ್ನೇ ಬಿಡೋಣ ಅಂತ ಎಂದುಕೊಂಡಿದ್ದೆ. ಆದರೆ 2 ವರ್ಷದ ಪರಿಶ್ರಮಕ್ಕಾಗಿ ಪರೀಕ್ಷೆ ಬರೆದಿದ್ದೇನೆ ಅಂತ ವಿದ್ಯಾರ್ಥಿ ಅಳಲು ತೋಡಿಕೊಂಡಿದ್ದಾನೆ. ವಿಶೇಷ ಏನೆಂದರೆ ಈ ಘಟನೆ ನಡೆದಿದ್ದು ಉನ್ನತ ಶಿಕ್ಷಣ ಸಚಿವರ ತವರು ಜಿಲ್ಲೆಯಲ್ಲಿ. ಈ ವಿಚಾರ ತಿಳಿತಾ ಇದ್ದಂತೆ ಜಿಲ್ಲಾ ಬ್ರಾಹ್ಮಣ ಮಹಾಸಭಾ ತೀವ್ರ ಆಕ್ರೋಶ ವ್ಯಕ್ತಪಡಿಸಿತು. ಕಾಲೇಜು ಆಡಳಿತ ಮಂಡಳಿ ಮತ್ತು ಸಂಬಂಧಿತ ಶಿಕ್ಷಕರ ವಿರುದ್ಧ ಕಠಿಣ ಕ್ರಮಕ್ಕೆ ಒತ್ತಾಯಿಸಿ ದೂರು ದಾಖಲಿಸಲು ಮುಂದಾಗ್ತಿದೆ. ಪರೀಕ್ಷಾ ನಿಯಮಗಳ ಹೆಸರಲ್ಲಿ ಧಾರ್ಮಿಕ ಸಂಪ್ರದಾಯಗಳಿಗೆ ಅವಮಾನ ಮಾಡಲಾಗ್ತಿದೆ ಎಂಬ ಚರ್ಚೆಗೆ ಈಗ ಸಾರ್ವಜನಿಕ ವಲಯದಲ್ಲಿ ತೀವ್ರಗೊಂಡಿದೆ. ಯಾರಿಗೆ ಕಂಪ್ಲೇಂಟ್ ಕೊಡ್ತೀವಿ? ಎಸ್ ಪಿಗೆ ಅವರಿಗೆ. ಇಲ್ಲಿ ಯಾರು ಡಿ ಸಿ ಅವ್ರಿಗೆ ಕೊಟ್ಟರಾ? ಡಿ ಸಿ ಅವ್ರು ಇಲ್ಲ ರಜಾ ಅಂತ ಹೇಳಿದ್ರು. ಸೋಮವಾರ ಮಾಡ್ಕೊಂಡಿದ್ದೆ. ಬಟ್ ಎಸ್ ಪಿ ಕಂಪ್ಲೇಂಟ್ ಕೊಡೋದು ಬರ್ಕೊಂಡ್ಬಂದ್ರ ಕಂಪ್ಲೇಂಟ್? ವರ್ಷನದ್ದು ಕೂಡ ಇದಾಗಿಲ್ಲ ಅಂತ. ಹಾಗೆ 10 ದಿನ ಆಗಿದೆ ಅಷ್ಟೇ ಸರ್. 13ನೇ ತಾರೀಕು 12 13 ಸರ್. 12 ದೊಡ್ಡವನಿಗೆ 13 ಚಿಕ್ಕವನಿಗೆ ಮಾಡಿದ್ವಿ ಸರ್. ನೋಡಿ 13ನೇ ತಾರೀಕು ಮಾಡಿರೋದು. ತೋರಿಸಿ. ಜಿಲ್ಲಾಧ್ಯಕ್ಷ ಸ್ವಲ್ಪ ತಾಲೂಕು ನಾನು ಜಿಲ್ಲಾ ಬ್ರಾಹ್ಮಣ ಪುರೋಹಿತ ಪರಿಷತ್ತು ರಾಜ್ಯ ಸಂಘಟನಾ ಕಾರ್ಯಕರ್ತ.